ಸಿನಿಮಾ ಟಿಕೆಟ್ಗೆ ಏಕರೂಪ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏಕಸದಸ್ಯ ಪೀಠದ ತಡೆಯಾಜ್ಞೆಯನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಕೆ ಮಾಡಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘದ ಅರ್ಜಿ ಏಕಸದಸ್ಯ ಪೀಠದ ತಡೆಯಾಜ್ಞೆಯನ್ನಿತ್ತು ಅದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನು ಮಾಡಿತ್ತು. ನಿರ್ಮಾಪಕರ ಸಂಘ ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಸಲ್ಲಿಕೆ ಮಾಡಿದ್ದ ಅರ್ಜಿ ಹೊಂಬಾಳೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಈಗ ನೋಟಿಸ್ ಜಾರಿಯಾಗಿದೆ. 200 ಬದಲು ಹೆಚ್ಚಿನ ಹಣ ಸಂಗ್ರಹ ಮಾಡಿದ್ರೆ ತೀರ್ಪು ಅನ್ವಯವಾಗುತ್ತೆ. ಹೈಕೋರ್ಟ್ ತೀರ್ಪಿಗೆ ಒಳಪಡುತ್ತದೆ ಅಂತ ವಿಭಾಗೀಯ ಪೀಠ ಈಗ ಅಭಿಪ್ರಾಯಪಟ್ಟಿದೆ. ಸರ್ಕಾರದ ಪರವಾಗಿ ಅಂತಿಮ ತೀರ್ಪು ಬಂದ್ರೆ ಹಣ ವಾಪಸ್ ಕೊಡಬೇಕಾಗುತ್ತೆ ಮಲ್ಟಿಪ್ಲೆಕ್ಸ್ಗಳು. ಸರ್ಕಾರ ಗೆದ್ದರೆ ಸಿನಿಮಾ ವೀಕ್ಷಕರಿಗೆ ಹಣವನ್ನ ವಾಪಸ್ ಕೊಡಬೇಕು. ಈ ಅರ್ಜಿ ಸಲ್ಲಿಕೆ ಆದಾಗಿಂದ ಆದೇಶ ಬರೋವರೆಗೂ ಯಾರೆಲ್ಲ ಮೂವಿಗಳನ್ನ ನೋಡ್ತಾ ಇದ್ದಾರೆ ಅಂತವರಿಗೆ ಹೆಚ್ಚಿನ ಹಣವನ್ನ ಕೊಟ್ಟು ಸಿನಿಮಾ ನೋಡಿದ್ರೆ ಅಂತವರಿಗೆ ವಾಪಸ್ ಕೊಡಬೇಕಾಗುತ್ತೆ. ಈ ಬಗ್ಗೆ ಚಿತ್ರಮಂದಿರದಲ್ಲಿ ಪ್ರಕಟಿಸಲು ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಟಿಕೆಟ್ ಸಂಗ್ರಹದ ಲೆಕ್ಕಪತ್ರ ಸಂಗ್ರಹ ಮಾಡಿ ಇಡೋದಕ್ಕೆ ಚಿತ್ರಮಂದಿರಗಳಿಗೆ ಸೂಚನೆ ಕೊಡಲಾಗಿದೆ. ಪ್ರತಿಯೊಂದು ಚಿತ್ರಮಂದಿರಗಳು ಕೂಡ ಇವತ್ತಿನ ಯಾವ ಚಲನಚಿತ್ರಕ್ಕೆ ಎಷ್ಟು ರೇಟ್ ನಿಗದಿ ಮಾಡಲಾಗಿದೆ, ಎಷ್ಟು ಜನ ಬಂದರು, ಎಷ್ಟು ಕಲೆಕ್ಷನ್ ಆಗಿದೆ, ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಡಬೇಕು ಅಂತ ಸೂಚನೆ ಕೊಟ್ಟಿದೆ. ಈ ಸೂಚನೆ ಜೊತೆಗೆ ವಿಚಾರಣೆಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ಮುಂದೂಡಿಕೆ ಮಾಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ವಿಭಾಗೀಯ ಪೀಠ ಏಕಸದಸ್ಯ ಪೀಠ ಕೊಟ್ಟಂತಹ ತಡೆಯಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡಲಾಗಿತ್ತು. ಒಂದು ರೀತಿಯಾದಂತಹ ಗೆಲುವು ಅಂತ ಹೇಳ್ಬೋದಾ ಜನಸಾಮಾನ್ಯರ ಪರವಾಗಿ? ಅರುಣ್, ಈಗಾಗಲೇ 200 ದರವನ್ನ ಈಗ ಸಿನಿಮಾ ಟಿಕೆಟ್ಗಳಿಗೆ ಸರ್ಕಾರ ನಿಗದಿ ಮಾಡಿರೋದು. ಮತ್ತೆ ಈ ಒಂದು ಆದೇಶವನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಕೂಡ ಒಂದು ತಡೆಯಾಜ್ಞೆ ಕೊಟ್ಟಿತ್ತು. ಇದೀಗ ಈ ಒಂದು ಏಕಸದಸ್ಯ ಪೀಠದ ಒಂದು ಆದೇಶಕ್ಕೆ ತೆರವು ಮಾಡಬೇಕು ಅಂತ ಹೇಳಿ ವಿಭಾಗೀಯ ಪೀಠಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕರ ಸಂಘದಿಂದ ಈ ಒಂದು ಮೇಲ್ಮನವಿ ಅರ್ಜಿ ಸಲ್ಲಿಕೆಯಾಗಿದ್ದು ಇವತ್ತು ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಕೂಡ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಕೋರ್ಟ್ನ ಮುಂದಿನ ಆದೇಶ ಬರುವವರೆಗೆ ಈಗಾಗಲೇ ಚಿತ್ರಮಂದಿರ ಏನ್ ದರ ನಿಗದಿ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ಮೇಂಟೈನ್ ಮಾಡಬೇಕು. ಮತ್ತೆ ಎಷ್ಟು ಟಿಕೆಟ್ ದರ ನಿಗದಿಪಡಿಸಲಾಗಿದೆ ಮತ್ತೆ ಎಷ್ಟು ಕಲೆಕ್ಷನ್ ಆಗಿದೆ ಈ ಎಲ್ಲ ಒಂದು ಅಂಶಗಳನ್ನ ದಾಖಲು ಮಾಡಿ ಇಟ್ಟಿರ್ಬೇಕು ಅಂತ ಹೇಳಿ ಒಂದು ಹೈಕೋರ್ಟ್ ಒಂದು ಸೂಚನೆ ಕೂಡ ಕೊಟ್ಟಿದೆ. ಈಗಾಗಲೇ ಇವತ್ತಿನಿಂದ ಒಂದು ಸಿನಿಮಾ ರಿಲೀಸ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ದರ ಎಷ್ಟಿರುತ್ತೆ ಮತ್ತೆ ಎಷ್ಟು ಕಲೆಕ್ಷನ್ ಆಗುತ್ತೆ ಮತ್ತೆ ಎಷ್ಟು ಟಿಕೆಟ್ಗಳನ್ನ ಸೇಲ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ರೆಕಾರ್ಡ್ ನಲ್ಲಿ ಇಟ್ಟಿರಬೇಕು. ಮುಂದೆ ಈ ಒಂದು ಅರ್ಜಿ ಇತ್ಯರ್ಥ ಆದ ಸಂದರ್ಭದಲ್ಲಿ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿ ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ಒಂದು ಹೇಳಿರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಪ್ರತಿವಾದಿಗಳಿಗೆ ಹೈಕೋರ್ಟ್ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದು ಮುಂದಿನ ವಿಚಾರಣೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.